ಸರ್. ನಿಮ್ಮ ಅಧ್ಯಕ್ಷರು ರಾಘವೇಂದ್ರ ಅವರಿದ್ದಾರೆ, ಅವರು ನಮಗೆ ಮೊದಲಿಂದ ಪರಿಚಯ. ಐ ಥಿಂಕ್ ಎಲ್ಲ ಹೇಳೋಕ್ಕಾಗಲಿಲ್ಲ, ಬಟ್ ಇವತ್ತು ಅವಕಾಶ ಸಿಕ್ಕಿದೆ. ನಮ್ಮ ಒಬ್ಬ ಕಾನ್ಸ್ಟೇಬಲ್ ಜಾಬಲ್ಲಿದ್ದಾನಂದರೆ ಅದರ ಕಾರಣ ನಮ್ಮ ಮಾತು ಮೇಲೆ ನಂಬಿಕೆ ಇಟ್ಟು ಅವರು ಒಪ್ಪಿಕೊಂಡು ತುಂಬ ಹೆಲ್ಪ್ ಮಾಡಿದ್ದಾರೆ. ಅವರಿಗೆ ನನ್ನ ಪರವಾಗಿ ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೀನಿ. ಮತ್ತು ಆ್ಯಕ್ಚುಲಿ ತುಂಬ ಮಾತಾಡಬೇಕು ಅಂತೇಳಿ ನನಗೆ ಅಂದರೆ ಬಟ್ ಬಂದೋಬಸ್ತ್ ಲೇಟ್ ಆಗೋಯಿತು. ಮೊದಲನೇದಾಗಿ ಆಟೋದವರಿಗೆ ನಮ್ಮ ಪೊಲೀಸ್ ಇಲಾಖೆಯಿಂದ ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೀನಿ. ದಯವಿಟ್ಟು ಆಟೋದವರಿಗೆ ನೀವೆಲ್ಲ ಆಟೋದವ್ರನ್ನ ನೋಡಿದ್ದೀನಿ. ಐ ಥಿಂಕ್ ಆಟೋದವ್ರಿಗೆ ಹೈಯೆಸ್ಟ್ ಫೈನ್ ಹಾಕಿದವನು ನಾನೇ, ಆಟೋದವ್ರಿಗೆ ಫೈನ್ ಇಲ್ಲದ ತುಂಬ ಕಳಿಸ್ಕೊಟ್ಟವನು ನಾನೇ. ರೀಸನ್ ಇದೆ, ಐ ಥಿಂಕ್ ಸಾಹೇಬ್ ಹೇಳಿದಲ್ಲ, ಅದೇ ಥರ ನಮ್ಮ ಪಾಲಿಸಿ. ನೀವು ಕಷ್ಟಪಟ್ಟು ಬೆಳಗ್ಗೆಯಿಂದ ಸಾಯಂಕಾಲ ದುಡಿದ್ರೆ 300 ರೂಪಾಯಿ ಸಿಗುತ್ತೆ, ಇಲ್ಲ 400, ಇಲ್ಲ ಎಲ್ಲರೂ ವರ್ಕೌಟ್ ಆಗಿದ್ರೆ 500 ರೂಪಾಯಿ. ನಾವು ಹಾಕೋದೇ ಫೈನ್ 500 ರೂಪಾಯಿ ಫಸ್ಟ್ ಪ್ರೈಸ್. ಅರ್ಧಾಯ್ತಾ? ಹಂಗಾಗಿ ನಾವು ಹಾಕೋಕೆ ಸ್ಟಾರ್ಟ್ ಆಯ್ತಂದರೆ ಆ ನೋವನ್ನು ನಾವೇ ನೋಡಬೇಕಾಗುತ್ತೆ. ಹಾಗಾಗಿ ದಯವಿಟ್ಟು ನಾವು ಹಂಬಲ್ ರಿಕ್ವೆಸ್ಟ್, ನೀವು DL ಇಟ್ಕೊಳ್ಳೋದು ಎಷ್ಟು ಮುಖ್ಯನೋ ಅದಕ್ಕಿಂತ ನಾನು ಹಂಬಲ್ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ, ಇನ್ಶೂರೆನ್ಸ್ ಮಾಡಿಸ್ಕೊಂಡು. ಇನ್ಶೂರೆನ್ಸ್ ಬಗ್ಗೆ ನಾವೇನು ಜಾಸ್ತಿ ಹೇಳೋ ಅವಶ್ಯಕತೆ ಇಲ್ಲ, ನಿಮಗೆಲ್ಲ ಗೊತ್ತಿರೋದೇ ಇನ್ಶೂರೆನ್ಸ್ ಬೇಕು ಅಂತ. ಬಟ್ ಇನ್ಶೂರೆನ್ಸ್ ಏನಾಗುತ್ತೆ ಅಂತಂದರೆ, ನೀವು ಇವತ್ತು ಹೆಂಡಾಗುತ್ತೆ ಅಂದ್ಕೊಳ್ಳಿ, ನಾಳೆ ಮಾಡಿಸೋಣ ಬಿಡು, ನಾಳೆ ಮಾಡಿಸೋಣ ಅಂತ. ಈ ಟೈಮ್ ಯಾವ ಥರ ರಿವರ್ಸ್ ಆಗುತ್ತೋ ಗೊತ್ತಿಲ್ಲ. ನಾನು ಕೋಲಾರ ಟೌನಲ್ಲಿ 2 ಇನ್ಶೂರೆನ್ಸ್ ಆಟೋ ಕೇಸಸ್ ಮಾಡಿದ್ದೀನಿ. ಒಂದು 10 ಕೇಸ್ ಮಾಡಿರ್ಬೋದು, ಅದರಲ್ಲಿ 2 ಆಟೋಗೆ ಇನ್ಶೂರೆನ್ಸ್ ಇಲ್ಲ. ಬಟ್ ಎಷ್ಟು ಸಫರ್ ಮಾಡಿದ್ರು ಅಂತ ಅವರು ಈಗ ಏನು ಆಕ್ಸಿಡೆಂಟ್ ಮಾಡಿದ್ರು ಆಪೋಸಿಟ್ ಪಾರ್ಟಿ ಬಂದು ತುಂಬ ಹೆಚ್ಚಿದ್ದಾರೆ. ಅರ್ಥ? ಹಾಗಾಗಿ ಈಗ ಅದ್ರ ಬೆಲೆ ಏನು ಅಂತ ನೀವು ತಿಳ್ಕೊಳ್ಳಿ. ಮತ್ತು ಇನ್ನೊಂದೇನಾದ್ರು ಅಂದರೆ, ನಿಮ್ಮ ಆಟೋ ಇದೆಯಲ್ಲ, ನಾನು ಅಬ್ಸರ್ವ್ ಮಾಡೋದಂಗೆ, ನೀವು ಫೈನಾನ್ಸ್ ಕಡೆಯಿಂದ ಆಟೋ ತಗೊಂಡಿಲ್ಲ, ನೀವು ಫೈನಾನ್ಸ್ ಇದರಿಂದ ಆಟೋ ಓಡಿಸ್ತಿರಲ್ಲಪ್ಪ, ಯಾರೋ ಫೈನಾನ್ಸ್ ತಗೊಂಡಿದ್ರೆ ಆಟೋ ಓಡಿಸ್ತಾ ಇರಲ್ಲ, ಇಲ್ಲ ನೀವು ಅದೇ ಲೀಸ್ ತಗೊಂತೀರ ಏನೋ ಮಾಡ್ತೀರ, ಅದು ನಿಮ್ಮ ಸಿಸ್ಟಮ್ ಇರ್ತದೆ, ನಂಗೆ ಕರೆಕ್ಟಾಗಿ ಗೊತ್ತಿಲ್ಲ. ಬಟ್ ಏನಾಗುತ್ತೆ ಅಂತಂದರೆ, ನಾನು 2 ಆಟೋನ ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ, ನೀವು ತಗೋಬೇಕಾದ್ರೆ ಏನು ಮಾಡ್ತೀರಾ ಅಂತಂದರೆ, ಅವನ ಹತ್ರ ಡಾಕ್ಯುಮೆಂಟ್ ಇದೆ ಅಂತ ನೀವು ಇದು ಮಾಡ್ತೀರಾ, ಅಗ್ರಿ ಮಾಡ್ತಾರೆ. ನಿಮ್ಗೇನು ಆಟೋ ಬೇಕು, ಇದಕ್ಕೆ ಇಷ್ಟು ಕೊಡಬೇಕು ಅಂತ, ಇಷ್ಟು ಸಂಪಾದನೆ ಮಾಡಬೇಕು ಅಂತಲೇ ಇರುತ್ತೆ ಅಂತ. ಬಟ್ ಆ ಫೈನಾನ್ಸ್ ಹತ್ರ ಆಟೋ ಇನ್ಶೂರೆನ್ಸ್ ರನ್ನಿಂಗ್ ಇದೆಯಾ ಇಲ್ವಾ, ಎರಡನ್ನೂ ನೀವು ನೋಡೋದೇ ಇಲ್ಲ. ದಯವಿಟ್ಟು ನೀವು ಆಟೋ ಓಡಿಸ್ಬೇಕಾದ್ರೆ ಅಕಸ್ಮಾತ್ ನನಗೆ ಒಂದು ಆಕ್ಸಿಡೆಂಟ್ ಮಾಡಿರ್ತಂದ್ರೆ ನಾನು ಎಷ್ಟು ಕ್ಲೈಮ್ ಹಾಕ್ಕೊಂತೀನಿ? ನೀವು ಕಟ್ಟೋದು 8,000 ರೂಪಾಯಿ, 8,000ದಿಂದ 9,000, 10,000 ಹೊರಗಡೆ ಇರುತ್ತೆ ಅಂತ. ಆ 9,000 ರೂಪಾಯಿ ಇನ್ಶೂರೆನ್ಸ್ ನೀವು ಉಳಿಸ್ಬೇಕಾದ್ರೆ 1 ವರ್ಷ ನಿಮ್ಗೆ ಬೇಕಾಗುತ್ತೆ, ವ್ಯಾಲಿಟಿ 1 ವರ್ಷ ಇರುತ್ತೆ ಅಲ್ವಾ? 1 ತಿಂಗಳಿಗೆ ನೀವು 1,000 ರೂಪಾಯಿ ಅವರೇಜ್ ಅಲ್ವಾ? ಈಗ 1,000 ರೂಪಾಯಿ ಅವರೇಜ್ ಇದ್ದಾಗ ನೀವು ಇನ್ಶೂರೆನ್ಸ್ ಕಟ್ಟಿದ್ರೆ, ಈಗ ನನಗೆ ಆಕ್ಸಿಡೆಂಟ್ ಆಗಿ ನನಗೆ ಏನಾದರೂ ಹೆಚ್ಚು ಕಮ್ಮಿ ಆದರೆ ನಾನು ಮಿನಿಮಮ್ 1 ಕೋಟಿ ರೂಪಾಯಿಗೆ ಹಾಕ್ಕೊಂಡು, ಹೌದಲ್ಲಪ್ಪ? ಈಗ ನಮ್ಮ ಸ್ಯಾಲ್ರಿ 1 ಲಕ್ಷ ರೂಪಾಯಿ, ನನ್ನ 1 ಲಕ್ಷ ರೂಪಾಯಿ ಸ್ಯಾಲ್ರಿ ಇದ್ದಾಗ ನಾನು ಸುಮ್ಮನೆ ಬಿಡ್ತೀನ? ನಾನಿರಲ್ಲ, ನಮ್ಮ ಫ್ಯಾಮಿಲಿ ಇರುತ್ತಲ್ವ, 1 ಕೋಟಿಗೆ ಮಿನಿಮಮ್ ಹಾಕ್ಕೊಂಡು. 1 ಕೋಟಿ ಯಾರು ಕಟ್ಕೊಡ್ತಾರೆ? ನಿಮ್ಮ ಹತ್ರ ಇರೋದೇ ಇಲ್ಲ. ಕೆಲವರು ಬ್ಲೈಂಡ್ ಇದಿದೆ, ಏನು ನಮ್ಮ ಹತ್ರ ಇನ್ಶೂರೆನ್ಸ್ ಇಲ್ಲ, ನಮ್ಮ ಹತ್ರ ದುಡ್ಡಿಲ್ಲ ಅಂತಂದ್ರೆ ಏನೋ ಮಾಡಲ್ಲ ಅಂತ. ಅದು ಸುಳ್ಳು. ಕೋರ್ಟು ಒಬ್ಬೊಬ್ಬ ಜಡ್ಜ್ ಒಂದೊಂದು ಥರ ಇರ್ತಾರೆ, ಓಕೆನಾ? ನಿಮಗೆ ಪನಿಷ್ಮೆಂಟ್ ಮಾಡಿದ್ರೆ ನಿಮ್ಮ ಫ್ಯಾಮಿಲಿಗೆ ಏನಾಗುತ್ತೆ? ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ನೀವು ಏನಿಲ್ಲ ಅಂತಂದ್ರೆ ಗಾಡಿಗೆ ಇನ್ಶೂರೆನ್ಸ್ ಒಂದು ಪಕ್ಕ ಇಟ್ಕೊಳ್ಳಿ, ತುಂಬ ಇಂಪಾರ್ಟೆಂಟ್ ಇನ್ಶೂರೆನ್ಸ್. ಅಕಸ್ಮಾತ್ ಏನಾದರೂ ಹೆಚ್ಚು ಕಮ್ಮಿ ಆದ್ರೂ ಆಪೋಸಿಟ್ ಪಾರ್ಟಿಗೆ ಆಯ್ತಾ ಕ್ಲೈಮ್ಸ್ ಅದು ಸಿಗುತ್ತೆ. ಮಿಕ್ಕಿದೆಲ್ಲ ಫೈನು ಅದು ಇದು ನೆಕ್ಸ್ಟ್ ಇದು, ಬಟ್ ಕ್ಲೈಮ್ಸ್ ಅದು ಸಿಗುತ್ತೆ. ನೀವು ಹಂಗಾಗಿ ಇದನ್ನ ತುಂಬಾ ನೆಗ್ಲಿಜೆನ್ಸಿ ಮಾಡ್ತಾರೆ. ಐ ಥಿಂಕ್ ಇಲ್ಲಿರೋ ಆಟೋದಲ್ಲಿ ನೋಡಿ ಅರ್ಧ ಆಟೋ ಇರೋಲ್ಲ. ನಾನು ಪ್ರಾಕ್ಟಿಕಲ್ ಆಗಿ ಹೇಳ್ತಾ ಇದ್ದೀನಿ. ನಮ್ಮ ಕೋಲಾರಲ್ಲಿ ನಾವು ಇದ್ದಾಗ
ಯಾರಾದ್ರೂ ಕೇಳಿದ್ರೆ ಗೊತ್ತಾಗುತ್ತೆ. ಹೆಚ್ಚು ಕಮ್ಮಿ 8,000 ಆಟೋ ಇತ್ತು, ಹೇಳ್ತಾರೆ 8,000 ಇತ್ತು. ನನ್ನ ಅದ್ರೇಮೋ ಒಂದು 5,000 ಆಟೋ ಇತ್ತು. ನಾನು ರೆಡಿಲ್ ಮಾಡೋಷ್ಟೊತ್ತಿಗೆ ನಾನು KTP ನಂಬರ್ ಅನ್ನು ಒಂದು ಕೊಟ್ಟು ಅದನ್ನು ಕ್ಲೀನಾಗಿ ಇದು ಮಾಡೋಷ್ಟೊತ್ತಿಗೆ ಬರೀ 1,000 ಆಟೋ ಕೊಡೋದು ತುಂಬಿದ್ದಾರೆ. 1,000 ದಾಟಿಲ್ಲ. ನಾನು KTP ನಂಬರ್ ಕೊಟ್ವಿ. ನಾನು ಬಂದಾಗ 900 ಚಿಲ್ಲರೆ, ಈಗ ಒಂದು 1,400 ಚಿಲ್ಲರೆಗೆ ಹೋಗಿದ್ದೆ. ಇಡೀ ಕೋಲಾರಲ್ಲಿ ಇಷ್ಟೇ ಆಟೋ ಇರೋದು ಅಲ್ವಾ? ಇಷ್ಟೇ ಆಟೋ ಇದೆ. ಇನ್ನು ರಿಮೈನಿಂಗ್ ಆಟೋಸ್ ಏನಾದ್ರೂ ಆಕ್ಸಿಡೆಂಟ್ ಆಗಿ ಏನಾದ್ರೂ ಹೆಚ್ಚು ಕಮ್ಮಿ ಆದರೆ ಏನು ಲೆಕ್ಕಾಚಾರ ಅಂದ್ರೆ ನೀವು ಆ ಲೆಕ್ಕ ಹಾಕೊಂಡ್ರೆ 15% ಕೂಡ ನಮ್ಮಲ್ಲಿ ಆಟೋಗೆ ಇನ್ಶೂರೆನ್ಸ್ ಇಲ್ಲ. ನಾನು ಬಲಂತ ಮಾಡಿ ನಿಂಗೆ ಆಟೋ ಓಡಿಸೋಕೆ ಬಿಡೋಲ್ಲ ಅಂತ ಸ್ಟಾರ್ಟ್ ಆದ್ಮೇಲೆ 1,000 ಗಾಡಿಗೆ ಬಂತು ಇಡೀ ಕೋಲಾರಿಗೆಲ್ಲ ಸೇರಿ. 900 ಚಿಲ್ಲರೇನೋ ಆಯ್ತು. ನಾನು ಇದ್ದಾಗ 1 ವರ್ಷ ಎಫರ್ಟ್ ಮಾಡಿ ಮತ್ತೆ ಎಲ್ಲ ಆಟೋಸು ಆಚೆ ಹೋದು. ಯಾರು ಲೀಗಲ್ ಆಗಿದಾರೋ ಅವರೆಲ್ಲ ಕರೆಕ್ಟಾಗಿ ಅದು ಬಿಟ್ಕೊಂಡು, ನಾವು ಯಾರು ಲೀಗಲ್ ಆಗಿ KTP ನಂಬರ್ ಯಾರು ಓಡಿದ್ವೋ ಈಗ ಎಲ್ಲ ಬಿಟ್ಟು ನಾನು ಈ ಕಡೆ ಬಂದಾಗ ಎಲ್ಲ ಆಟೋದವರು ನಮ್ಗೆ ಕೇಳ್ತಾರೆ, ಸರ್ ನೀವು ಇರ್ಬೇಕಾಗಿತ್ತು ಸರ್, ನೀವು ಬರ್ಬೇಕು ಸರ್, ಮತ್ತೆ ನೀವು ಮಾಡ್ಬೇಕು ಸರ್ ಅಂತ. ಈಗ ರೀಸನ್ ಏನಂತಂದ್ರೆ ಯಾರು ಇಲ್ಲಿಗಲ್ ಆಗಿದ್ರು ಆಟೋಸು ಎಲ್ಲ ಆಚೆ ಹೋದ್ರು. ಯಾರು ಕರೆಕ್ಟಾಗಿ ಡಾಕ್ಯುಮೆಂಟ್ ಇಟ್ಕೊಂಡ್ರೆ ಅವ್ರಿಗೆ ಆಟೋಸ್ಗೆ ಬಾಡಿಗೆ ಜಾಸ್ತಿ ಇದೆ. ನಾವಿದ್ದಾಗ 300 ರೂಪಾಯಿ 250 ರೂಪಾಯಿ ಸಂಪಾದನೆ ಮಾಡ್ತಾ ಇದ್ರು, 600 ರೂಪಾಯಿ 1,000 ರೂಪಾಯಿವರೆಗೂ ಸಂಪಾದನೆ ಮಾಡಿದ್ರು. ಯಾರಿಗೂ ಅನುಕೂಲ ಇತ್ತು? ನಮಗೆ ಅದಕ್ಕಿಂತ ಎಲ್ಲ ಹೆಚ್ಚಾಗಿ ಇನ್ಶೂರೆನ್ಸ್ ಒಂದು ಇಟ್ಕೊಳ್ಳಿ. ಮತ್ತೆ ಇನ್ನೊಂದು ತಿಳ್ಕೊಳ್ಳಿ, ಇಷ್ಟು ದಿನನೂ ನಾನು ಲಿಬರಲ್ ಆಗಿ ಹೇಳ್ತಾ ಇದ್ದೀನಿ, ಯಾವ್ದಾದ್ರು ಫ್ರೀ ಸಿಕ್ಕಿದಾಗ ಕ್ಲೀನಾಗಿ ಹೇಳ್ತೀನಿ. ಈಗ ಒಂದು ಆಕ್ಸಿಡೆಂಟ್ ಆಗಿ ಒಂದು ಡೆತ್ ಆಯ್ತು ಅಂತಂದ್ರೆ ಮೊದಲು ಜಸ್ಟ್ 2,000 ರೂಪೀಸ್ ಫೈನ್ ಇತ್ತು, 6 ಮಂತ್ ಇಂಪ್ರಿಸನ್ಮೆಂಟ್ ಇತ್ತು, ಆಯ್ತಾ? ಜೈಲು ಶಿಕ್ಷೆ 6 ಟೈಮ್ ಇತ್ತು. ಅದು ಜಡ್ಜ್ಗೆ ಬಿಟ್ಟಿರೋದಿತ್ತು. ಅದಲ್ಲ ಈಗ ಆ ಥರ ಇಲ್ಲ. ಈಗ ಆಕ್ಸಿಡೆಂಟ್ ಆಗಿ ಡೆತ್ ಆಯ್ತು ಅಂತಂದ್ರೆ 5 ವರ್ಷ ಪನಿಷ್ಮೆಂಟ್ ಇದೆ. 5 ವರ್ಷ ಪನಿಷ್ಮೆಂಟ್ ಇದೆ, ಅರ್ಥ ಮಾಡ್ಕೊಳ್ಳಿ. ಪನಿಷ್ಮೆಂಟ್ 5 ವರ್ಷ ಇದೆ. ಈಗ ಸುಮ್ಮನೆ ಲೇಜಿಯಾಗಿ ಓಡಿಸೋದು ಅವರೆಲ್ಲ ಬಿಡಿ. ಆಕ್ಸಿಡೆಂಟ್ ಯಾರೇ ಆಗಲಿ ಬೇಕು ಅಂತ ಮಾಡಲ್ಲ. ಬಟ್ ಎಲ್ಲರೂ ಈಗ ಆಕ್ಸಿಡೆಂಟ್ ಏನಾದರೂ ಬೇರೆ ಮೊದಲೇ ಪನಿಷ್ಮೆಂಟ್ ಇದೆನಪ್ಪ, ಫೈನು 2,000 ರೂಪಾಯಿ 1,000 ರೂಪಾಯಿ ಫೈನ್ ಇತ್ತು. ಈಗ 5,000 ರೂಪಾಯಿ ಇಂಪ್ರಿಸನ್ಮೆಂಟ್ ಇದೆ, ಜೈಲು ಶಿಕ್ಷೆ ಇದೆ. ಅದ್ರ ಜೊತೆಗೆ ನೀವು ಏನು ಮಾಡಬೇಕು ಅಂತಂದ್ರೆ ಇದನ್ನು ತಪ್ಪಿಸ್ಕೋಬೇಕು ಅಂದ್ರೆ ದಯವಿಟ್ಟು ಡಾಕ್ಯುಮೆಂಟ್ಸ್ನ ಕರೆಕ್ಟಾಗಿ ಇಟ್ಕೊಳ್ಳಿ. ನೀವು